welcome to everybody present here. Today we are celebrating ಮಕ್ಕಳ ದಿನಾಚರಣೆ. ಓಕೆ, ಅದನ್ನ ಆಚರಿಸುತ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಮೌತ್ನ ಜಿಪ್ ಮಾಡ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಅವ್ರದ್ದು ಬರ್ತ್ಡೇ. ಅವ್ರನ್ನ ಮಕ್ಕಳು ಪ್ರೀತಿಯಾಗಿ ಚಾಚಾ ನೆಹರು ಅಂತಾರೆ. ಇವಾಗ ನಮ್ಮ ಜೊತೆ ಸ್ಟೇಜ್ ನಲ್ಲಿ MLA NA ಹ್ಯಾರಿಸ್ ಸರ್ ಇದ್ದಾರೆ and Manju sir. You all know sir, right? ಅವ್ರ ಮಕ್ಕಳು ಅಂದ್ರೆ ಮಕ್ಕಳು ಓದೋದಂದ್ರೆ ಅವ್ರ ಆಟದಲ್ಲಿ ಏನಾದ್ರೂ ಇರ್ಲಿ, ಸರ್ ಯಾವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಇವತ್ತು ಟೈಮ್ ಇಟ್ಕೊಂಡು ನಮ್ಮ ಜೊತೆ ಬಂದಿದ್ದಾರೆ. Darkness cannot be taken out from darkness. We need light for it. Our Harris sir is now lighting the lamp. Savini ma'am and Manju ma'am, Anganwadi teachers, request you to please come here. 25 years most of teachers. We now have Manju sir. Manju sir will be lighting the lamp. Thank you sir. Anganwadi teachers. Escort our MLA Harris sir, Arun sir, the two Anganwadi teachers, Ward President Mastan, Ward President Mastan. Okay, the two Anganwadi teachers who have completed their 25 years. Okay, children, are we ready? Those who have your rows, please come this side. Those who have your roses, quick, sirs, let me go. Come fast. Come. Can the students come soon? Not everybody, 10. Please be seated. Sit down. Please be seated. Thank you, sir. This is a small token. MLA sir will now felicitate our Anganwadi teachers who have completed 25 years. ಮಕ್ಕಳನ್ನ ಓದೋಕೆ ನಮ್ಮ ಫ್ಯೂಚರ್ ಸಿಟಿಸನ್ ನ ಟೀಚರ್ಸೇ ಮಾಡೋದು. You are a future citizen. Please clap, children. Thank you, sir. Give a few words, children. Request you to keep quiet, please. Good morning. Good morning, sir. ಏನು ಸೌಂಡ್ ಇಲ್ಲ, ಬ್ರೇಕ್ಫಾಸ್ಟ್ ಆಗಿಲ್ವಾ? ಓಕೆ, ಇನ್ನು ಸೌಂಡ್ ಮಾಡಬಾರ್ದು. ಈಗ ಸೈಲೆನ್ಸ್ ಆಗಿ ಕೂತ್ಕೊಳ್ಳೋದು ಮಾಡೋಣ. ಹೆಂಗ್ ಕೂರ್ತೀರಾ ಅಂತ ಜೂಡಿ ಮೇಡಮ್ ಆವಾಗಿನ ಟ್ರೈ ಮಾಡ್ತಾ ಇದ್ರು. ಸೈಲೆನ್ಸ್. ಮಕ್ಕಳೆಲ್ಲ ದೊಡ್ಡವ್ರು ಮಾತಾಡ್ತಾ ಇದ್ದಾರ ಅಂತ ಟೀಚರೇ ಜಾಸ್ತಿ ಗಲಾಟೆ ಮಾಡ್ತಾ ಇದ್ರು ಜೂಡಿಯಲ್ಲಿ. ಜೂಡಿ, ಟೀಚರ್ ಜಾಸ್ತಿ ಗಲಾಟೆ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಅಲ್ಲ. ಒಂದು ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ನೋಡೋಣ. ಚಾಚಾ ನೆಹರು ಯಾರು ಅಂತ ಗೊತ್ತಾ ನಿಮ್ಗೆ? ಯಾರು Prime Minister of India. ಯಾರು ಚಾಚಾ ನೆಹರು? Yes, he has dedicated his life for this country. ಈ ದೇಶ ಕಟ್ಟಲಿಕ್ಕೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರು ಹೋರಾಟ ಮಾಡಿ ಈ ದೇಶದ ಮೊದಲನೇ ಪ್ರಧಾನಮಂತ್ರಿ ಆಗ್ತಾರೆ. ಅವರಿಗೆ ಮಕ್ಕಳು ಅಂದ್ರೆ ಪ್ರಾಣ ಅಂತೇಳಿ ಅವರ ಹುಟ್ಟುಹಬ್ಬದ ದಿವಸ ಇಡೀ ದೇಶದಲ್ಲಿ ಮಕ್ಕಳ ದಿನ ಆಗಿ ಆಚರಣೆ ಮಾಡ್ತಾ ಇದೀವಿ ನಾವು.
ಯಾವತ್ತು ಅವ್ರ ಬರ್ತಿದೆ? ನಾಳೆ. ಇವತ್ತೇ ಮಾಡ್ತಾ ಇದೀವಿ, ನಾಳೆ ರಜಾ ಅಂತ. ಟುಮಾರೋ ಇಸ್ ಹಾಲಿಡೇ, ನೋ? ಸಂಡೇ ನೀವು ಆರಾಮಾಗಿರ್ಲಿ ಅಂತ ಮಂಜು ಇವತ್ತೇ ಕಾರ್ಯಕ್ರಮ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲ ಮಂಜುಗೇನೋ ಬೇರೆ ಕೆಲಸ ಇತ್ತೇನೋ. ಮಕ್ಕಳು ನೀವು ಚೆನ್ನಾಗಿ ಓದ್ತಾ ಇದ್ದೀರಾ? ಯಾಕೋ ಮುಖ ಚೆನ್ನಾಗಿಲ್ವಲ್ಲ? ಚೆನ್ನಾಗಿ ಓದ್ತಾ ಇದ್ದೀರಾ ಅಂದ್ರೆ ಸ್ಕೂಲ್ ಸರಿ ಇಲ್ವಾ? ಹಾ, ಓಪನ್ ಆಗ್ಲಿ, ಆದ್ಮೇಲೆ ಹೋಗ್ಲಿ ಮಕ್ಕಳು. ಅದಕ್ಕಿಂತ ಮೊದಲು ಹೋಗೋದು ಬೇಡ. ಕೊರೋನಾ ಕಂಪ್ಲೀಟ್ ಆಗಿ ಹೋಗಿಲ್ಲ ಇನ್ನು. ನೀವೆಲ್ಲ ಧೈರ್ಯವಾಗಿ ಮಾಸ್ಕ್ ಹಾಕ್ತಾ ನಿಂತ್ಕೊಂಡಿದ್ದೀರಿ. ನಿಮ್ಮನ್ನ ನೋಡಿ ನಾನು ಮಾಸ್ಕ್ ಹಚ್ಚಿ ಜೋಬಲ್ಲಿ ಇಟ್ಕೊಂಡೆ. ಕೊರೋನಾ ಬಂದ್ರೆ ನೀವೇ ಜವಾಬ್ದಾರಿ. ಯಾಕಂದ್ರೆ ಕೊರೋನಾ ನಮ್ಮನ್ನೆಲ್ಲರನ್ನು ಒಂಥರ ಭಯ ಇಟ್ಟು ಕಳೆದ ಒಂದು ಮುಕ್ಕಾಲು ವರ್ಷದಿಂದ ಶಾಲೆಗಳಿಲ್ಲ, ಆಫೀಸ್ಗಳಿಲ್ಲ, ನಾವೆಲ್ಲೂ ಹೋಗೋಗಿಲ್ಲ, ಬರುವಾಗಿಲ್ಲ. ಇವತ್ತು ಏನೋ ಕೊರೋನಾ ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋ ಒಂದು ಧೈರ್ಯದಲ್ಲಿ ನಾವಿದ್ದೀವಿ. ಖಂಡಿತ ಭಗವಂತ ಕೊರೋನಾನ ಸಂಪೂರ್ಣವಾಗಿ ಇಲ್ಲದೆ ಇರೋ ತರ ಮಾಡಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿ ಇರ್ಲಿಕ್ಕೆ ಅವಕಾಶ ಆಗ್ತದೆ. ಮಕ್ಕಳು ನೀವು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಬೇಕು ಅಂದ್ರೆ ನಮ್ಮ ಅಂಗನವಾಡಿ, ಈಗ ಅಲ್ಲಿ ನೀವು ನರ್ಸರಿ ನಡೆಸ್ತಾ ಇದ್ದೀರಲ್ವಾ, ಇಂಗ್ಲಿಷ್ ಮೀಡಿಯಂ. ಓಕೆ, ಆಯ್ತು. ಒಂದೊಂದು ಭಾಷೆ ಕಲಿಸಿ. ಎಲ್ಲಾ ಭಾಷೆ ಕಲಿತ ಆಮೇಲೆ ಯಾವ ಭಾಷೆ ಬರ್ದೇ ಇರೋಂಗೆ ಆಗದ್ ಬೇಡ. ಅವರಿಗೆ ಮಕ್ಕಳಲ್ವಾ, ಅವ್ರು ನೋಡ್ಕೊಂಡು. ಯಾಕಂದ್ರೆ ನಮ್ಮ ಈ ಭಾಗದಲ್ಲಿ ನಾನು ಬಹಳ ಶ್ರಮ ಪಟ್ಟು ಗುಡಿಸಲಾಗಿದ್ದಂತ ಒಂದು ಏರಿಯಾನ ಇವತ್ತು ಬಿಲ್ಡಿಂಗಿಗೆ ಕನ್ವರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರದಿಂದ, ನಾನೇ ಅಂತ ಹೇಳಕ್ಕಾಗಲ್ಲ, ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮ ಪಕ್ಷ, ನಮ್ಮ ನಾಯಕರುಗಳು, ಸರ್ಕಾರ ಎಲ್ಲರ ಸಹಕಾರದಿಂದ ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನ ಈ ಭಾಗ ಎಲ್ಆರ್ ನಗರ, ಅಂಬೇಡ್ಕರ್ ನಗರಕ್ಕೆ ತಂದಿದ್ದೀವಿ. ಆದ್ರೆ ಅದ್ರ ಜೊತೆಗೆ ಜನ ಕೂಡ ಬದಲಾಗಬೇಕಾಗಿದೆ. ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಬೇಕು. ಜನ ಸ್ವಲ್ಪ ಮೇಲೆ ಅಂದ್ರೆ ಎಕನಾಮಿಕಲಿ ಮೇಲೆ ಬರಬೇಕು, ನಮ್ಮ ಕಲ್ಚರಲ್ ಮೇಲೆ ಬರಬೇಕು. ಎಲ್ಲ ರೀತಿಯಲ್ಲೂ ನಾವು ಇನ್ನೂ ಮನೆಯಲ್ಲಿ ಸಂಸಾರ ಸಂತೋಷವಾಗಿ ನಡೀತಾ ಇದೆಯಾ ಇಲ್ವಾ ಅಂದ್ರೆ ತುಂಬಾ ಜನ ಇನ್ನೂ ಇಲ್ಲ ಅಂತ ಹೇಳೋ ಜನ ಜಾಸ್ತಿ ಇದ್ದಾರೆ. ಸೋಷಿಯಲ್ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗ್ಬೇಕು. ಸುಮಾರು NGOs ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಐ ಥಿಂಕ್ ಜೂಡಿ ಆಲ್ಸೋ ಇಸ್ ವರ್ಕಿಂಗ್ ವಿತ್ ದಟ್ NGO. ವಾಟ್ಸ್ ದ ನೇಮ್? ಗ್ಲೋಬಲ್ ಕನ್ಸರ್ನ್. ನಾವೆಲ್ಲ ಲೋಕಲ್, ನೀವು ಗ್ಲೋಬಲ್ ಅಲ್ಲಿ ಇದ್ದೀರಾ. ನಾವು ಲೋಕಲ್ ಅಲ್ಲೇ ಇದ್ದೀವಿ, ಇನ್ನು ಇವರು ಗ್ಲೋಬಲ್ ಅಲ್ಲಿ ಇದ್ದಾರೆ. ಆಯ್ತು, ಪರವಾಗಿಲ್ಲ. ಗ್ಲೋಬಲ್ಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಇವರೆಲ್ಲರೂ ನನಗೆ ಬಹಳ ಹತ್ತಿರದವರು. The family, they are like my family. So you are doing a good job, Judy, and your global, all of you who are working with you. Let me thank all of you for that. Basically, we have to make this society better. How do we do that is the biggest question. One is education. ಇದನ್ನ ನೋಡಿ ತಾನೇ ನಮ್ಮ ಮಕ್ಕಳು ಕೂಡ ಕಲಿಬೇಕಾಗಿರೋದು. ಇವ್ರ ಫ್ಯೂಚರ್ ಯಾವ ತರ, ಮುಂದೆ ಯಾವ ತರ ಇರಬೇಕು, ಇವರು ಮುಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಹೇಗಿತ್ತು ಹಿಂದೆ ಎಲ್ಲ ಎಣ್ಣೆ ಹೊಡ್ಕೊಂಡು ಕುಡ್ಕೊಂಡು ಅಲ್ಲೆಲ್ಲಿ ಗುಡಿಸ್ಲಿಕ್ಕೆ ಬೆಂಕಿ ಆಗೋದು, ಇನ್ನೊಂದಾಗೋದು. ಇವತ್ತು ಅದಿಲ್ವಲ್ಲ. ಇವತ್ತು ಇನ್ನೂ ನೀವು ಮೀಟರ್ ಹಾಕೊಂಡಿಲ್ಲ, ಬೆಸ್ಕಾಂ ಮೀಟರ್ ಹಾಕ್ತಾ ಇಲ್ಲ, ನೀವು ವಾಟರ್ ಸಪ್ಲೈ ಮೀಟರ್ ಹಾಕಲ್ಲ. ಇವೆಲ್ಲ ರೆಡಿ ಮಾಡಿದ್ರೆ ನೀವು ಚೆನ್ನಾಗಿ ಬದುಕಬಹುದು. ಅದರಿಂದ ಬಂಧುಗಳೇ, ದಯವಿಟ್ಟು ನೀವು ಸಹಕಾರ ಕೊಡದೆ ಹೋದ್ರೆ ನಮ್ಮ ಕೈಯಲ್ಲಿ ಮಾತ್ರ ಏನು ಮಾಡೋಕ್ಕಾಗಲ್ಲ. ಇವತ್ತು ನಾವು ಇಲ್ಲಿ ಚಿಲ್ಡ್ರನ್ ಡೇ ಸೆಲಿಬ್ರೇಟ್ ಮಾಡ್ತಾ ಇದ್ದೀವಿ. ಚಿಲ್ಡ್ರನ್ಗೋಸ್ಕರ ಆದರೂ ನೀವು ಈ ಕೆಲಸ ಮಾಡಬೇಕು. ನಿಮ್ಮ ಮಕ್ಕಳು ಚೆನ್ನಾಗಿ ಬದುಕಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿರೋ ವಾತಾವರಣ ಆ ಥರ ಇರಬೇಕು. ನಿಮ್ಮ ಮನೆಯಲ್ಲಿ ಯಜಮಾನರು ಟಾನಿಕ್ ತಗೊಂಡು ಬರ್ತಾರೆ, ನಿಮ್ಮನ್ನ ಹಾಕೊಂಡು ಬಾರಿಸ್ತಾರೆ. ಇದನ್ನ ನೋಡಿ ಮಕ್ಕಳು ಕಲಿತಾರೆ. ಅವರು ಏನ್ ತಿಳ್ಕೊಳ್ತಾರೆ, ನಾನು ಟಾನಿಕ್ ಹಾಕೊಂಡು ಇದೇ ಮಾಡಬೇಕು ಅಂತ. ಈ ಬದಲಾವಣೆ ಬರ್ಬೇಕಾ ಬೇಡ? ಹೇಳಿ ನೋಡೋಣ, ಬೇಕಾ ಬೇಡ?
ಯಾವ ತರ ಅದನ್ನ ತರೋದು? ನಾವು ಪ್ರತಿಯೊಬ್ಬರು ಕೂತ್ಕೊಂಡು ಸ್ವಲ್ಪ NGOs ಕಡೆ ನಾವು ಸಪೋರ್ಟ್ ತಗೊಂಡು ಅವರಿಗೆ ಯಾರು ಇನ್ನೂ ಟಾನಿಕ್ ಅಲ್ಲಿ ಇದ್ದಾರೆ ಅವ್ರನ್ನ ಕರೆಸಿ ರಿಹಾಬಿಲಿಟೇಷನ್ ಸೆಂಟರ್ ಕಳಿಸಿ ಅವ್ರನ್ನ ಒಳ್ಳೆಯವರಾಗಿ ಬದುಕುವಂತ ರೀತಿಯನ್ನ ಹೇಳ್ಕೊಡ್ಬೇಕಾಗುತ್ತೆ. ಆರೋಗ್ಯ ಕೆಡುತ್ತೆ. ನೀವು ನೋಡಿ ಯಾವ ಮಟ್ಟಕ್ಕಿದ್ದಾರೆ ಅವರು. ಕೋವಿಡ್ ಬಂದ್ರು ಸತ್ರು ಪರವಾಗಿಲ್ಲ, ಆದ್ರೆ ಕುಡಿಯೋದ್ ಬಿಡಲ್ಲ ಅಂತ. ಟಾನಿಕ್ ಹಾಕಿದ್ರು ಬರುತ್ತೆ, ಎಲ್ಲಾರು ಬರುತ್ತೆ. ಯಾಕಂದ್ರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮಹಿಳೆಯರು ವಿಶೇಷವಾಗಿ ನಮ್ಮ ಸ್ತ್ರೀ ಶಕ್ತಿ ಇದೆಯಲ್ಲ, ನೀವು ಸ್ವಲ್ಪ ಪ್ರಯತ್ನ ಪಟ್ರೇನೆ ಆ ಬದಲಾವಣೆ ತರ್ಲಿಕ್ಕೆ ಆಗೋದು. ಮನೆಯಲ್ಲಿರೋರಿಗೆ ಅವರು ಗಂಡಸರು ಕೇಳಲ್ಲ, ಕೇಳಿಸ್ಬೇಕು ಅವ್ರನ್ನ ರಿಹಾಬಿಲಿಟೇಷನ್ ಸೆಂಟರ್ ಕರ್ಕೊಂಡು ಹೋಗಿ ಸೇರಿಸೋಣ. ನಾನು ನಿಮ್ ಜೊತೆಯಲ್ಲಿ ಬರ್ತೀನಿ. ಅದನ್ನ ನಾವು ಮಾಡಿದ್ರೆ ಮಾತ್ರ ಸಮಾಜ ಬದಲಾಗಬೇಕಾಗಿರೋ ಸಮಯ ಬಂದಾಯ್ತು. ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು ನಮ್ಗೆ, ನಾವಿನ್ನೂ ಬದಲಾಗಿಲ್ಲ, ನಾವಿನ್ನೂ ಅಲ್ಲೇ ಇದೀವಿ. ನಮ್ಮನ್ನ ಬರ್ತಾರೆ, ಏಮಾರಿಸ್ಬಿಟ್ಟು ಹೋಗ್ತಾರೆ, ಲೋನ್ ಕೊಡಿಸ್ತೀನಿ ಅಂತ ಸೈನ್ ಇಸ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ. ಲೋನು ಇಲ್ಲ, ಏನೂ ಇರಲ್ಲ. ಇಲ್ಲ ಮನೆ ಇಸ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಳ್ಳೋರು ಇದ್ದಾರೆ. ಯಾರು ಮನೆ ಇಸ್ಕೊಡಕ್ ಆಗಲ್ಲ ಇಲ್ಲಿ. இல்லம்மா வீடு வாங்கி தரேன், நாங்கள் எப்படி அலாட் பண்றேன், அங்கே இருக்கு இங்கே இருக்கு என்று வாங்கி போறாங்க. நம்ம கேட்டால் 5 ரூபாய் கொடுக்கறது இல்லை யாருமே. ஏமாத்துறவங்களுக்கு கேட்கிறவங்களோ கொடுக்குறீங்க. இதெல்லாம் ஒரு சேஞ்ச் வரலன்னா கண்டிப்பா நம்ம எப்படி முன்னேறது? எப்படி how do you grow? What Jeena madam, what are you thinking seriously? Am I on the right track? You going to help me? Now we need to educate them. Until unless we don't educate, it's not going. We have to fight now. It's a bigger fight than freedom fight. If they don't understand what we are trying to tell, this cannot be resolved. See, infrastructure is done. We have built houses for everyone. Now they have to start living it in a better way. They go to different apartments, they go clean that and come back. I am telling them, you make this into an apartment block. You live like that. They are not willing to understand that. That's the whole issue here. Water is not sufficient. Sanitary lines get blocked. Electricity is an issue. ಯಾವ ತರ ಇದನ್ನ ಎದುರಿಸೋದು? ನಾವು ಹೇಳಿದ್ರೆ ನೀವು ಇಲ್ಲ ಆ ತರ ಆಗಲ್ಲ ಈ ತರ ಆಗಲ್ಲ ಅಂತೀರಿ. MLA ಈ ತರ ಹೇಳ್ತಾರೆ ಅಂತ ಹೇಳಿ ವಿರೋಧ ಪಕ್ಷದವ್ರು ಬಂದು ತಲೆ ತಿಂತಾರೆ ನಿಮ್ಗೆ. ನಾವು ಹಿಂಗ್ ಮಾಡ್ಕೊಡ್ತೀವಿ, MLA ಹೇಳೋದ್ ಕೇಳಬೇಡಿ ಅಂತ. ನೋಡಿ, ಯಾವ ವಿರೋಧ ಪಕ್ಷದವರು ಯಾರು ನಿಮ್ ಪರವಾಗಿ ಏನೂ ಇಲ್ಲಿ ಮಾಡಿಲ್ಲ ಇಲ್ಲಿವರೆಗೂ. ಇಲ್ಲಿ ಏನಾದ್ರೂ ಕೆಲಸ ಆಗಿ ರೋಡ್ ಇಂದ ಹಿಡಿದು ಪ್ರತಿಯೊಂದು ನೀವು ಕಾಣ್ತಾ ಇರೋದು ನಾವು ನಮ್ಮ ಪಕ್ಷನೇ ಮಾಡಿರೋದು, ಬೇರೆ ಯಾರು ಮಾಡಿಲ್ಲ ಇಲ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಎಲೆಕ್ಷನ್ ಟೈಮ್ ಬರ್ತಾರೆ, ದುಡ್ಡು ಕೊಡ್ತಾರೆ ಅಷ್ಟೇ. ಆ ದುಡ್ಡು ಎಷ್ಟು ದಿವಸ ನಿಲ್ಲುತ್ತೆ ನಿಮ್ಮ ಹತ್ರ? ಸಾವಿರಾರು ಮನೆ ಕಟ್ಕೊಟ್ಟಿದೀವಿ. ಯಾರಾದ್ರೂ ಒಬ್ರು ₹1 ಈ ಮನೆಗೋಸ್ಕರ ಕೊಟ್ಟಿದಾರ? ಯಾರು ಕೊಟ್ಟಿಲ್ಲ. ಇವತ್ತು ನೀವು ಒಳ್ಳೆ ಟೈಲ್ಸ್ ವಿಟ್ರಿಫೈಡ್ ಎಲ್ಲ ಹಾಕೊಂಡು ಯಾವ ತರ ಇದೀರಿ, ಚೆನ್ನಾಗಿದ್ದೀರಾ? ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಆಗ್ಬಿಟ್ರೆ ಈ ಮಕ್ಕಳು ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಆಗ್ತದೆ. ನಮ್ಮ ರಾಜ್ಯದ ದೇಶದ ಭವಿಷ್ಯ ಇವ್ರು ಚೆನ್ನಾಗಿ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವ್ರು ಚೆನ್ನಾಗಿ ವಿದ್ಯಾವಂತರಾದ್ರೆ ಸಮಾಜದಲ್ಲಿ ಬದಲಾವಣೆ ಬರುತ್ತೆ. ಅದನ್ನ ನೀವು ಮಾಡದೆ ಹೋದ್ರೆ ನಾವು ಏನು ಪ್ರಯತ್ನ ಮಾಡಿದ್ರು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಅದರಿಂದ ಬಂಧುಗಳೇ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇವತ್ತು ನಮ್ಗೆ CET ನೀವು PUC ವರೆಗೂ ಓದಿಸಿ CET ಬರ್ಸಿ ಡಾಕ್ಟರ್ ಇಂಜಿನಿಯರ್ ಎಲ್ಲ ಹಾಕೋದು. ನಾವು ದುಡ್ಡಿಲ್ಲ ನನ್ನ ಹತ್ರ, ನಾನು ಬಡವ, எப்படி பண்றது யோசனை பண்ணாதீங்க. உங்க கூட நான் நிக்கிறேன், படிக்க வைங்க, நல்லா படிக்கணும், CET ரேங்க் வாங்கணும். அந்த ஃபீஸ் கட்டுறதுக்கு இல்லைன்னா அதுக்கு நம்ம ஏதாவது விவசாய பண்ணி கொடுக்குறோம். உங்களுக்கு CET ரேங்க் வந்திருக்கு, அட்மிஷன் ஆகுது, என்கிட்ட துட்டு இல்லைன்னா அட்மிஷன் நான் பண்ணி வைக்கிறேன், நீங்க ஒன்றும் கவலைப்படாதீங்க. இந்த CET லெவலுக்கு நம்ம பசங்க வரணும். இங்க இருந்து இன்ஜினியர், டாக்டர், போலீஸ் ஆபீசர் தயார் பண்ண வரும். இந்த மாதிரி யூனிஃபார்ம் போட்டா பத்தாது, நம்ம ஒரிஜினல் போட்டு நிக்கிறோம். நம்ம பசங்க IAS IPS ஆகணும். நீங்க முயற்சி செய்தாதான் அது நம்மளால பண்ண முடியும். ಸೊ ಪ್ಲೀಸ್ ನಾವೆಲ್ಲರೂ ಕೂಡ ಸೇರಿ ಕಷ್ಟಪಡೋಣ. ನಮ್ಮ ಮಕ್ಕಳಿಗೆ ಮನಸ್ಸಲ್ಲಿ ಒಂದು ಕನಸನ್ನ ಕಟ್ಟಿ ನೀವು ಆ ಕನಸು
ಪ್ರಯತ್ನ ಮಾಡಬೇಕು. ಆ ದಿಕ್ಕಿನಲ್ಲಿ ನೀವೆಲ್ಲ ನಮ್ಮ ಅಂಗನವಾಡಿ ಟೀಚರ್ಸ್ ನೀವು ಬಹಳ ಕಷ್ಟಪಡ್ತಾ ಇದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಸಮಸ್ಯೆಗಳು ನನಗೆ ಗೊತ್ತಿದೆ. ಆದರೆ ನೀವು ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ನಮ್ಮ ಮಕ್ಕಳು ಚೆನ್ನಾಗಿ ಆಗ್ಲಿಕ್ಕೆ ಅವಕಾಶ ಆಗ್ತದೆ. ಮಾಡ್ತೀರಾ, ನಂಬಿಕೆ ಇದೆ ನನಗೆ. ಸ್ವಲ್ಪ ಅದರಿಂದ ನೀವು ಸ್ವಲ್ಪ ಇನ್ನೊಂಚೂರು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಮ್ಮಲ್ಲಿ ಇಲ್ಲಿಂದ ಈ ಭಾಗದಿಂದ ಡಾಕ್ಟ್ರು, ಇಂಜಿನಿಯರು, IAS, IPS ತಯಾರಾಗಬೇಕು ಅನ್ನೋದು ನನ್ನ ಕನಸು. ಯಾವ ತರ ಅದನ್ನ ನಾವು ಸಂಪೂರ್ಣಗೊಳಿಸೋದು ಅನ್ನೋದು ನೀವು ಪ್ರಯತ್ನ ಪಟ್ಟರೆ, NGO ನೀವು ಸ್ವಲ್ಪ ಮಾಡಿ ನಿಮ್ಮ ಕೆಲಸ. ನಾನು ನಿಮ್ಮ ಜೊತೆಲಿ ಇದ್ದೀನಿ. ಲೆಟ್ ಅಸ್ ಟ್ರೈ. ಮೇ ಬಿ ವಿ ಆರ್ ಏಬಲ್ ಟು ಬ್ರಿಂಗ್ ಇನ್ ಫ್ಯೂ ವಿಚ್ ವಿಲ್ ಮೋಟಿವೇಟ್ ಅದರ್ಸ್ ಟು ಡೂ ಇಟ್. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಮಕ್ಕಳು ಭವಿಷ್ಯಕ್ಕೋಸ್ಕರ ನಾವು ಪ್ರಯತ್ನ ಪಡೋಣ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ, ಈ ಕಾರ್ಯಕ್ರಮಕ್ಕೆ ಬಂದಿರುವಂತವ್ರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತವ್ರು ಟೀಚರ್ಸ್, ನೀವು ಬಹಳ ಶ್ರಮ ಪಟ್ಟಿರ್ತೀರಿ. ಮಕ್ಕಳಿಗೆ ಡ್ಯಾನ್ಸು ಪ್ರಾಕ್ಟೀಸ್ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿ ಮಾಡಿದ್ರು. ಒಂದೆರಡು ನೋಡಿದೆ, ಚೆನ್ನಾಗಿತ್ತು. ಬಟ್ ನೀವು ಕಂಟಿನ್ಯೂ ಮಾಡಿ, ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿಸಿ. ಮುಂದಿನ ವರ್ಷ ಇನ್ನೂ ಜೋರಾಗಿ ಮಾಡೋಣ ಕಾರ್ಯಕ್ರಮನ. ಕೊರೋನಾ ಎಲ್ಲ ದೇವ್ರ ದಯೆಯಿಂದ ಇರಲ್ಲ, ಅಷ್ಟೊತ್ತಿಗೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. That was an awesome speech. Okay. China country entered 2019 all on COVID-19. I Okay. Going back to China. Already left. Okay. No targets to go. Next one. Very true. We all need to save water. Many drops of water only make a mighty ocean. And in the same way, you little children are our future citizens. I thank each and every teacher Who's taking so much trouble to... Okay, there's someone speaking. Good morning, everyone. My name is Hemusti. I'm talking about Kittur Rani Channamma. Kittur Rani Channamma was first lady freedom fighter in our India. Kappa kodbeku kappa, ನಿಮಗೆ ಕೊಡಬೇಕು ಕಪ್ಪ. ನೀವೇ ನನ್ನ ತಮ್ಮಂದಿರ ಬಂಧು ಬಲದವರ ನಿಮಗೆ ಕೊಡಬೇಕು. ಎತ್ತಿದ್ರ ಮೇಲೆ